ಆ ದಿನಕರ ಜೊತೆ ನನ್ನ ಬಾಂಧವ್ಯ ಹೆಚ್ಚಿಗೆ ಬೆಳೀತು. ಹಾಗೆಯೇ ತೂಗುದೀಪ ಪ್ರೊಡಕ್ಷನ್ ಜೊತೆ, ತೂಗುದೀಪ ಫ್ಯಾಮಿಲಿ ಜೊತೆ ನಾನು ಭಾಳ ಕ್ಲೋಸ್ ಆದೆ. ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತೂಗುದೀಪ ಪ್ರೊಡಕ್ಷನ್, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಫ್ಯಾಮಿಲಿ ಥರ, ನನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ. ದರ್ಶನ್ ಸರ್ ಆಗಲಿ, ದಿನಕರ್ ಆಗಲಿ. ಇವತ್ತು ಒಂದು ದಿನ ದರ್ಶನ್ ಸರ್ ನನಗೆ ಏಕೋಚಂದಲ್ಲಿ ಮಾತಾಡಿಲ್ಲ. ಯಾಕೆಂತಂದರೆ ನನ್ನ ಮೇಲೆ ಅಷ್ಟು ಗೌರವ ಇಟ್ಟಿದ್ರು, ನಾನು ಅವ್ರ ಮೇಲೆ ಅಷ್ಟು ಗೌರವ ಇಟ್ಟಿದ್ದೆ. ನನ್ನ ಕಷ್ಟ ಅಂದಾಗ ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ. ನನ್ನ ಸ್ವಂತ ಅಣ್ಣನ ಥರ ಅವರು, ಸಿಂಪಲ್ಲಾಗಿ ಹೇಳ್ಕೊಂಡು ನನ್ನ ಸ್ವಂತ ಅಣ್ಣನ ಥರ. ದಿನಕರು ನನಗೆ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. 2018 ಜುಲೈ 1 ನಾನು ಭಾಳ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ಫೈನಾನ್ಷಿಯಲ್ ಕಮಿಟ್ಮೆಂಟ್, ಸ್ವಲ್ಪ ಪಾಶಾಗಿ ಹೇಳಬೇಕಾದ್ರೆ ನಾನು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಊರು ಬಿಡುವಂಥ ಪ್ರಸಂಗ ಬಂತು. ಬೇರೆ ಬೇರೆ ವೈಯಕ್ತಿಕ ಸಮಸ್ಯೆಗಳು ಇದು ಅದು. ನನ್ನ ಹೆಂಡತಿಗೆ ಏನು ವಿಷಯನೇ ಗೊತ್ತಿರಲಿಲ್ಲ ನಾನು ಸಾಲ ಮಾಡ್ಕೊಂಡಿದ್ದೀನಿ, ಹಿಂಗಿದ್ದೀನಿ ಅಂತ. ಅವಳು ಸ್ವಲ್ಪ ಮುಗ್ದೆ. ಅವಳಿಗೆ ಹೆಂಗೋ ಗೊತ್ತಾಗ್ಬಿಡ್ತು ನಾನು ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಂತ. ಮೋರ್ ದೆನ್ 8 crores ನಾನು ಸಾಲ ಮಾಡಿದ್ದು. ಗೊತ್ತಾದ ತಕ್ಷಣ ಅವಳು, ಇಲ್ಲ ರೀ, ನಾವು ಮಧ್ಯಮ ವರ್ಗದವರು ಇಷ್ಟು ಸಾಲ ನಾವು ತೀರ್ಸೋಕ್ಕಾಗಲ್ಲ, ಬೇಡ, ನಾವು ಎಲ್ಲೇ ಊರ ಕಡೆ ಹೋಗ್ಬಿಟ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ, ನಾವು ತೀರ್ಕೊಂಡ್ಬಿಡೋಣ, ನಮ್ಮ ಜೀವನ ಕೊನೆ ಮಾಡ್ಕೊಂಡ್ಬಿಡೋಣ, ಸಾಯೋಣ ಅಂತ ಅವಳು ಹಠ ಹಿಡಿದು. ಸಾಯಕ್ಕೆ ಧೈರ್ಯ ಬೇಕಲ್ವ ಸರ್? ನನಗೆ ಧೈರ್ಯ ಇರಲಿಲ್ಲ ಸರ್, ಧೈರ್ಯ ಇರಲಿಲ್ಲ. ನನ್ನ ಹಿಂದಿ ಧೈರ್ಯ ಇತ್ತು, ನನಗಿರಲಿಲ್ಲ ಧೈರ್ಯ. ಚಿಕ್ಕ ಮಗು, LKG ಮಗು, ನನ್ನ ಮಗ, ಒಬ್ಬನೇ ಮಗ. 3 ದಿನ ಬರೀ ಕಣ್ಣಲ್ಲೇ ನೀರು ಹಾಕಿದ್ವಿ, ಏನು ಮಾಡಬೇಕು ಅಂತ. ಸಾಯಬೇಕು ಅನ್ನೋ ಕ್ಷಣ ಇದ್ದಾಗ ಒಂದು ಫೋನ್ ಬರುತ್ತೆ ನನಗೆ, ನನ್ನ ಮಿಸ್ಸಸ್ ಊರಿಂದ ಒಂದು ಫೋನ್ ಬರುತ್ತೆ. ಇಲ್ಲ, ನನ್ನ ಮಿಸ್ಸಸ್ ತಮ್ಮ, ನಮ್ಮ ಬಾಬಿದ, ನಮ್ಮ ಮಾವನ ಫೋನ್ ಬರುತ್ತೆ, ನನ್ನ ಮಿಸ್ಸಸ್ ತಂದೆಯವ್ರದ್ದು. ಅರ್ಜೆಂಟ್ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ನಿಮ್ಮ ತಮ್ಮಂದು, ಬಂದ್ಬೇಕು ಅಂತ ನನ್ನ ಹೆಂಡತಿಗೆ ಫೋನ್ ಮಾಡ್ತಾರೆ. ನಮ್ಮ ಮಾವ ನನಗೂ ಮಾಡ್ತಾರೆ, ನೀವು ಬರಬೇಕಳೆ ಅಂದರೆ ನನ್ನ ಮಗನ ಬಂದು ಮದುವೆ ಫಿಕ್ಸ್ ಆಗಿದೆ, ಚೆನ್ನಾಗಿ ಫಿಕ್ಸ್ ಆಗಿದೆ ಅಂದರು. ನಾವು ಇನ್ನು 3 ದಿನದಲ್ಲಿ ಸಾಯೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ, ಇನ್ನು 6 ದಿನದಲ್ಲಿ ಮದುವೆ ಫಿಕ್ಸ್ ಆಗಿದೆ. ಯಾಕೆ ಅಂತಂದರೆ ಅವ್ರದ್ದು ಇಂಟರ್ ಕಾಸ್ಟ್ ಮ್ಯಾರೇಜು, ಅಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ಗಳಾಗಿದ್ದು. 6 ದಿನದಲ್ಲೇ ಮದುವೆ ಮಾಡುವಂಥ ಪ್ರಸಂಗ. ನಮಗೂ ಶಾಕ್ ಅದು, ಆ ನ್ಯೂಸ್ ನೋಡಿದ್ರೆ ಶಾಕು. 6 ದಿನದಲ್ಲಿ ಮದುವೆ ಅಂತಂದರೆ ನಂಬಕ್ಕೆ ಆಗ್ತಿರಲಿಲ್ಲ. ಯಾವುದೋ ಒಂದು ಸಣ್ಣ ಚೌಟ್ರಿಯಲ್ಲಿ ಇಟ್ಕೊಂಡು ಏನೋ ಮದುವೆ ಮಾಡಿದ್ರು. ನಾವು ನಮ್ಮ ಸಾಯೋ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿದ್ವಿ. 6 ದಿನ ಆದಮೇಲೆ ಸಾಯೋಣ, ಯಾಕಂದರೆ ಈಗ ಏನಾದರೂ ತಿಳ್ಕೊಂಬಿಟ್ರೆ ಅವನ ಮದುವೆ ನಿಲ್ಲತ್ತೆ. ಪಾಪ ಅವ್ರಿಗೇನೋ ಇಂಟರ್ ಕಾಸ್ಟ್ ಮ್ಯಾರೇಜು, ಆ ಹುಡುಗಿದು ಏನೋ ಬಂದುಬಿಟ್ಟಿದ್ದಾರೆ, ಹುಡುಗಿ ನಮಗೆ ಬೇಡ, ಇದಕ್ಕೆ ತೊಂದರೆ ಕೊಡೋದು ಬೇಡ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ. ಮದುವೆಗೆ ಹೋದ್ವಿ. ಮದುವೆ ಕದರ ನನ್ನ ಕಡೆ ಹೇಳಿದ್ನಲ್ಲ ಸರ್, ಬರಿಗೆಯಲ್ಲೇ ಲೆಕ್ಕ, ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ರೆ ಬರಿಗೆಯೇ 15,000 ಆಗಿತ್ತು. ನಾನು ಯಾವುದೋ ಬಡ್ಡಿ ಕೊಡಬೇಕಾಗಿದ್ದು. ಜುಲೈ 1, 2018 ಸಾಯಂಕಾಲ 4 ಗಂಟೆ ನಾನು ಬೆಂಗಳೂರು ಬಿಟ್ಟೆ ಸರ್.